ಹಲೋ ಗೇಮರ್ಸ್, ಇವತ್ತು ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಪ್ಪಿ ಲೆವೆಲ್ ಕ್ಲಾಸ್ ಕೊಡ್ರ ಕಣ್ ಮ್ಯಾಚು. ಈ ವಿಡಿಯೋದಲ್ಲಿ ಯಾರು ಹೋಗಿದೆ ಅಂತ ನಿಮಗೆ ಕಾಣಿಸ್ತಾ ಇರುತ್ತೆ. ಈ ಮ್ಯಾಚಲ್ಲಿ ಭುಜ ಹೊಡಿತೀರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ ಮ್ಯಾಚಲ್ಲಿ ಭುಜ ಹೊಡಿತೀವಿ. ಸೊ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ತಮಿಳು ನೋಡ್ಕೊಂಡು ಒಳಗಡೆ ಬಂದಿರ್ತೀರಾ. ತಮಿಳಲ್ಲಿ ಒಬ್ಬನಿಗೆ ಒಪ್ಪಿ ಹೆಡ್ಶಾಟ್ ಹೊಡಿರ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಈಗ ಫಸ್ಟ್ ನಾವು ಹೊಡಿತೀವಲ್ಲ ಲೈಕ್ ಹಾಕಿ, ಯಾಕಂದರೆ ಲೈಕ್ ಬೇಕು. ಲೈಕ್ ಇದ್ರೆ ನಾವು ಹೊಡಿತೀವಿ, ಅದಕ್ಕೋಸ್ಕರನೇ. ಸೊ ಆದಷ್ಟು ಬೇಗ ಲೈಕ್ ಮಾಡಿ. ಸೊ ನನ್ನ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ, ಅಂದರೆ ಒಳ್ಳೆ ವ್ಯೂಸ್ ಬರ್ತಾಯಿದೆ. ಆದರೆ ಏನದು ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ತುಂಬ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಇಲ್ಲ ಬನ್ನಿ ಬಂದ ತಗೊಳ್ಳೋ ಅಯ್ಯೋ ತಗೊಳ್ಳೋ ಅಯ್ಯಪ್ಪ, ನಮ್ಮ ಟೀಮೇಟ್ ಹೊಡೆದು ಬರೀ ಓಸಿಕಲ್ಲತ್ತಿದ್ರು ನಮ್ಮ ಟೀಮೇಟ್ಸು. ನೋಡಿ ಈ ಮ್ಯಾಚಲ್ಲಿ ತುಂಬ ಹೊಸಿಕೆಲ್ಲತ್ತಿದ್ರು ಅನ್ಕೊತೀನಿ ನನ್ನ ಟೀಮೇಟ್ಸು. ನೋಡಿ ಅಲ್ಲೊಬ್ಬ ಇದ್ದಾನೆ, ಅಲ್ಲಿ ನೋಡಿ ನನ್ನ ಟೀಮೇಟಿಗೆ ನಾಕ್ ಮಾಡಿಬಿಟ್ಟ. ಅಯ್ಯೋ ಅವ್ರ ಕಡೆನೂ ಒಬ್ಬ ನಾಕ್ ಆಗಿದ್ದಾನೆ. ನಾವು ಎಲ್ಲ ಡ್ರಾಪ್ ಮಾಡ್ಕೊಂಡು ಮಾತಾಡ್ರಿ. ಈಗ ನೋಡಿ ಸುಮ್ಮನಿದ್ದಾನು ಇರೋದು ಬಿಟ್ಟು ಎದಕ್ಕೆ ಹಿಂಗೆ ಮಾಡ್ದೆ ಅಂತ ನೀವು ಅನ್ಬೋದು. ಯಾಕಂತ ಅಂದರೆ ನೋಡಿ, ಈಗ ನೋಡಿ ಅಲ್ಲಿ ಸುಮ್ಮನೆ ನನಗೆ ಫೈರ್ ಮಾಡೋದು ಬಿಟ್ಟು ನೋಡಿ ಸುಮ್ಮನೆ ಗ್ರೆನೇಡ್ ಹಾಕ್ತೀನಿ. ನೋಡಿ ಗ್ರೆನೇಡ್ ಹಾಕಿ ಹಿಂಗೆ ಅವ್ನು ನೋಡಿ ಇಷ್ಟೇ ಹೊಡೆದೇ ಬಿಟ್ಟ. ಸುಮ್ಮನೆ ಅವ್ನು ನೋಡಿ ಸುಮ್ಮನೆ ಅವ್ನು ಗ್ರೆನೇಡ್ ವೇಸ್ಟು. ಈ ಅಕಸ್ಮಾತ್ ಏನಾದರೂ ನಾನು ಕುಕ್ ಮಾಡ್ತಾರೋ ಮಾಡಿದ್ರೆ ಅವನು ಸತ್ತೋಗ್ಬಿಡ್ತಿದ್ದ ಅನಿಸುತ್ತೆ. ಆಮೇಲೆ ನಾವು ಟೀಮರ್ಸ್ ಅಂತ ಹೊಡೆದು ಫಸ್ಟ್ ರನ್ ಗೆಲ್ಲಿಸ್ಬಿಟ್ರು. ಸೊ ಹೆಂಗೋ ಫಸ್ಟ್ ರನ್ ನಾವೇ ವಿಕೆಟ್ ಹಿಡ್ಕೊತೀವಿ ಗೈಸ್. ಸೊ ಹಾಗೆ ಬೆಳಗ್ಗೆ ವಿಡಿಯೋ ಹಾಕಲ್ಲ, ಸಂಜೆ ವಿಡಿಯೋ ಹಾಕಲ್ಲ ಅಂತಂತ ಕಮೆಂಟ್ ಮಾಡಿ. ಹಾಗೆ ಡೈಲಿ ದಿನಕ್ಕೆ ಒಂದು ವಿಡಿಯೋ ಬೇಕಾಗಲ್ಲ, ಎರಡು ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ಸೊ ಕಮೆಂಟ್ಸು ಜಾಸ್ತಿ ಬೇಕು ಗೈಸ್. ಕಮೆಂಟ್ಸ್ ಯಾಕೆ ಜಾಸ್ತಿ ಬರ್ತಿಲ್ಲ, ಒಂದು 3-4 ಅಷ್ಟೇ ಬರ್ತಿದೆ. ಸೊ ನಿಮಗೆ ವಿಡಿಯೋ ಹೇಗೆ ಅನಿಸ್ತದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ನೀವು ಹೇಳ್ದಂಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಹಾಗೆ ಕಮೆಂಟ್ ಮಾಡಿ. ಸೊ ಬನ್ನಿ ಈಗ ಹೋಗೋಣ. ಈ ಮ್ಯಾಚ್ ಅಂತೂ ನಾವು ಬಿಡೋದಿಲ್ಲ, ಹೊಡೆದ್ಬಿಡ್ತೀವಿ. ನೋಡಿ ಈಗ ಸಖತ್ತಾಗಿ ಹೊಡಿತೀವಿ ನೋಡಿ. ಅಯ್ಯೋ ಯಾರೋ ನಿಂತ್ಕೊಳ್ಳೋ ಲೇ ಇವ್ನರ್ ತಗೊಳ್ಳೋ ಅಯ್ಯೋ ನನ್ನ ಟೀಮ್ ಬಿಟ್ಟಿದ್ರು. ಬಂಡ್ರೋ ರಿವೈವ್ ಮಾಡಿ ಬಂಡ್ರ ಲೇ ಬರ್ರೋ, ರಿವೈವ್ ಮಾಡಿ ಬರ್ರೋ. ಅಯ್ಯಯ್ಯೋ ರಿವೈವ್ ಮಾಡಿ ಬರ್ರ ಲೇ ರಿವೈವ್ ಮಾಡಿ ಬರ್ರೋ. ಸೊ ಒಬ್ಬರು ರಿವೈವ್ ಮಾಡೋಕ್ಕೆ ಬರ್ತಿಲ್ಲ ಗೈಸ್. ನೋಡಿ ಈಗ ಅಂತೂ ಹೊಡೆದು ಈ ಮ್ಯಾಚನ್ನು ವಿಕ್ಟ್ರಿ ಮಾಡಿಸ್ತಾರೆ ಅಷ್ಟೇ. ಅಲಕಿಲ್ಲ ನನ್ನ ಹತ್ರ ಬಂದು ಇಲ್ಲಿ ತಾಪ ಅಂತ ಬಿದ್ದೋಗ್ಬಿಟ್ಟ ಅಷ್ಟೇ. ಸೊ ಬನ್ನಿ ಈ ರೌಂಡಲ್ಲಿ ನಾವು ಹೊಡಿತೀವ ಇಲ್ಲ ಅಂತ ನೋಡಿ ನನ್ನ ಟೀಮೇಟ್ ರಿವೈವ್ ಮಾಡಿಬಿಟ್ಟ. ಇದೇ ನೋಡಿ ತಮಿಳಲ್ಲಿ ಇಲ್ಲೇ ಮೇಲೆ ಹೆಂಗೆ ಹೊಡಿಬಿಡ್ತೀನಿ ಅಲ್ಲೋಕಿಗೆ ಪಟ್ ಅಂತ ನೋಡಿ ಹೆಡ್ಶಾಟ್ ಹೊಡೆದ್ಬಿಡ್ತೀನಿ. ಹೆಡ್ಶಾಟ್ ಹೊಡೆದ್ಮೇಲೆ ಕಿಲ್ ಮಾಡ್ಕೊಂಬಿಡ್ಬೇಕು ಗೈಸ್. ಆಮೇಲೆ ಮತ್ತೆ ಅವ್ರ ಟೀಮೇಟ್ಸ್ ರಿವೈವ್ ಮಾಡ್ಕೊಳೋದು. ಆಮೇಲೆ ಮತ್ತೆ ನಮಗೆ ಹೆಡ್ಶಾಟ್ ಹೊಡೆಯೋಕ್ಕಾಗಲ್ಲ. ಹೆಡ್ಶಾಟ್ ಹೊಡೆಯೋಕ್ಕಿಲ್ಲ ಹೆಡ್ಶಾಟ್ ನಾಕ್ ಮಾಡಿರೋದನ್ನ ಆದಷ್ಟು ಬೇಕಾದ್ರೆ ಕಿಲ್ ತೊಗೊಂಡ್ಬಿಡ್ಬೇಕು. ಇಲ್ಲಾಂತಂದ್ರೆ ಅವ್ರ ಟೀಮೇಟ್ಸ್ ರಿವೈವ್ ಮಾಡ್ಕೊಂಬಿಡ್ತಾರೆ. ಅದಕ್ಕೆ ನೋಡಿ ಮೇಲಿಂದ ಹೊಡೆಯೋಣ ಅಂತ ಹಿಂಗೆ ಮೇಲೋದೆ. ನೋಡಿ ಮೇಲಿಂದ ಹೊಡೆಯೋಣ ಅಂತ ಇಲ್ಲಿ ಮೇಲೋದೆ. ಮೇಲಿಂದ ಹೊಡೆಯೋಣ ಅಂತ ಇಲ್ಲಿ ಮೇಲೋದೆ. ಅಲ್ಲಿ ನೋಡಿ ಡ್ಯಾಮೇಜ್ ಕೊಡ್ತೀನಿ ನೋಡಿ. ಈಗ ತಗೋ ಅಯ್ಯೋ 12 ಡ್ಯಾಮೇಜ್ ಹೊರಗಡೆ ನೀನು ಅಲೋಕು ತಗೊಳ್ಳೋ ಲೇ ನೋಡಿ ಇದೇ ನೋಡಿ ಡ್ಯಾಮೇಜ್ ತೊಗೊಳೋದವನು. ನೋಡಿ ಕಿಲ್ ತೊಗೊಂಡ್ಬಿಡೋದು ಫಸ್ಟು. ಅಪರೂಪಕ್ಕೆ ಹೆಡ್ಶಾಟ್ ಹೊಡೆಯೋದು ನಾವು, ಅದನ್ನು ಬಿಡೋಲ್ಲ. ಮತ್ತು ತುಂಬ ಜನ ನಾಕ್ ಮಾಡಿರ್ತೀವಿ ಹೆಡ್ಶಾಟ್ ಹೊಡೋದು ಬಿಟ್ಟು ಅದನ್ನು ಏನದು ರಿವೈವ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನು. ನೋಡಿ ಈಗ ಇಲ್ಲೂ ನೋಡಿ ಸುಮ್ಮನೆ ಏನೋ ದೊಡ್ಡ ಪ್ರೋಪರ್ ಥರ ರಶ್ ಮಾಡೋಕೆ ಹೋಗ್ಬಿಡ್ತೀನಿ. ರಶ್ ಮಾಡಿ ಈಗ ಅವ್ನ ಕೈಯಲ್ಲಿ MP ಹೊಟ್ಟಿರುತ್ತೆ, ಸಖತ್ತಾಗಿ ಹಾಕ್ತಾನೆ ನೋಡಿ. ಈಗ ಲೇ ಅಷ್ಟೇ ನೋಡಿ ಹಾಕ್ಬಿಟ್ಟ ನನ್ನ ಟೀಮ್ ಹಾಕ್ಬಿಡ್ತಾರ. ನೋಡಿ ನನಗೆ ಕಿಲ್ ತೆಗಿಯೋಕ್ಕೋಸ್ಕರ ನಾನು ಫೈರ್ ಮಾಡ್ತಿದ್ದೆ, ಆದರೆ ನನ್ನ ಟೀಮೇಟ್ಸ್ ಬಂದುಬಿಟ್ಟು ಅವನು ಹೊಡೆದ್ಬಿಟ್ರು ಅಷ್ಟೇ. ಸೊ ಈ ಮ್ಯಾಚ್ ನಾವು ಗೆದ್ದುಬಿಡ್ತೀವಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಗೆಲ್ಲಲ್ಲ. ನಾವು ಈ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಎನಿಮೀಸ್ ಗೆಲ್ತಾರೆ ಎನಿಮೀಸ್ ಈ ಮ್ಯಾಚು. ಸೊ ನೆಕ್ಸ್ಟ್ ಮ್ಯಾಚನ್ನು ನಾವು ಒಂಥರ ಗೆಲ್ತೀವಿ. ಸೊ ನಾನು ಸುಮ್ಮನೆ ಇರೋದು ಬಿಟ್ಟು ನಾನು ಸುಮ್ಮನೆ ನಿಧಾನಕ್ಕೆ ರಶ್ ಮಾಡಿದ್ರೆ ಈ ಮ್ಯಾಚ್ ಭುಜ ಹೊಡಿತಿದ್ದೆ ಅನ್ಕೊತೀನಿ. ನಾನು ಏನು ಮಾಡಿಬಿಡ್ತೀನಿ, ಸೀದಾ ಎನಿಮೀಸ್ ಕಡೆಗೆ ರಶ್ ಮಾಡ್ಕೊಬಿಡ್ತೀನಿ. ನನ್ನ ಟೀಮೇಟ್ ಏನು ಮಾಡೋಕ್ತಾನೆ ಹಾಗೆ ಆ ಥರ ಮಾಡಿಬಿಟ್ಟು ನಾವು ಈ ರೌಂಡ್ ಸತ್ತೋಗ್ಬಿಡ್ತೀವಿ. ಒಂದು ಮ್ಯಾಚ್ ಮಾತ್ರ ಅವ್ರು ವಿಕ್ಟ್ರಿ ಹೊಡಿತಾರೆ. ಹಾಗೆ ತರಲ ನಿಮಿಷ ಯಾರು ಇದ್ದಾರಾ? ಯಾರೂ ಇಲ್ಲ ನೋಡಿ. ಫಸ್ಟ್ ಇದಕ್ಕೆ ಫೈರ್ ಮಾಡಬೇಕು. ಅಪ್ಡೇಟ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ ಗೈಸ್. ಸಖತ್ತಾಗಿ ಕೊಟ್ಟಿದ್ದಾರೆ. ಇದು ಏರ್ ಡ್ರಾಪ್ ಹಿಡ್ಕೊಂಬರುತ್ತೆ, ಆಮೇಲೆ ಏರ್ ಡ್ರಾಪನ್ನು ಕೆಳಗೆ ಬಿಡುತ್ತೆ. ಫಸ್ಟು ಸೆಕೆಂಡ್ ರನ್ ಗೆದ್ದ ಮೇಲೆ ಇದು ಬರುತ್ತೆ ಏರ್ ಡ್ರಾಪ್. ತಗೊಳ್ಳೋ 20 ಡ್ಯಾಮೇಜ್ ತೊಗೊಂಡಾನೆ. ಇಲ್ಲಿ ಬಚ್ಚಿಟ್ಕೊಂಡಿದ್ದೆ ನೋಡಿ. ನಾನು ಏನು ಮಾಡಿದೆ ನೋಡಿ, ಹಾಕ್ಬಿಟ್ಟ ಅಷ್ಟೇ ನೋಡಿ. ಈಗ ಅಷ್ಟೇ ಕಿಲ್ ತೆಗೆದ್ಬಿಟ್ಟೆ. ಬಾಯ್ ಮಾಡಾಕ ಕಿಲ್ ತೆಗೆದ್ಬಿಟ್ಟೆಲ್ಲೋ ನೋಡಿ. ಇಷ್ಟು ನನ್ನ ಟೀಮೇಟ್ ನಾಕ್ ಮಾಡಿಬಿಟ್ಟ ಒಬ್ಬನಿಗೆ. ನಾನು ಟೀಮೇಟ್ಸ್ 3 ಜನಕ್ಕೂ ಸಾಯಿಸ್ತೀನಿ, ಆದರೆ ಏನು ಮಾಡೋದು,
ಬ್ಯಾಡ್ ಲಕ್ ಏನಂತ ಹೇಳೋಕ್ಕಾಗಲ್ಲ. ಆದರೆ ಇವನು HP ಕಡಿಮೆ ಇರುತ್ತೆ, ಎಲಿಮಿನೇಟ್ ಆಗಿಬಿಡ್ತಾನೆ ಅಷ್ಟೇ. ಇಲ್ಲ ಅಂತಂದರೆ ಅವನು ಸಖತ್ತಾಗಿ ಡ್ಯಾಮೇಜ್ ಕೊಡ್ತಾನೆ, 1 HP ಉಳ್ಕೊಂಡಿರ್ತಾನೆ, ಆಮೇಲೆ ಎಲಿಮಿನೇಟ್ ಆಗಿಬಿಡ್ತಾನೆ. ನೋಡಿ ಬಂದ ಹಾಕ್ತಾ ಅಷ್ಟೇ. ನೋಡಿ ಕಿಲ್ ತೆಗಿ 4 ಮಾಡಿದ್ಮೇಲೆ ಕಿಲ್ ತೆಗೆದು ಬಿಡಬೇಕು. ಬಿಟ್ಟು ನಾವು 4 ಮಾಡಿ ಎಲ್ಲರೂ ಎನಿಮಿಸ್ ಹೊಡಕ್ಕೆ ಹೋಗ್ಬಿಟ್ರೆ ಅವರು ರಿವ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಈಗ ಸಖತ್ತಾಗಿ ಡ್ಯಾಮೇಜ್ ಕೊಡ್ತಾನೆ ನೋಡಿ, ಅಷ್ಟೇ 1 HP ನೋಡಿ. ಈಗ ಎಲಿಮಿನೇಟ್ ಆಗಿಬಿಡ್ತಾನೆ ನೋಡಿ ಅಷ್ಟೇ. 3 HP ಇದ್ದೆ 1 HP ಇಂದ HP ಇನ್ಕ್ರೀಸ್ ಆಯಿತು. ಎಮೌಂಟ್ ಹಾಕ್ತೀಯಾ ಆಯ್ತು ಮಗನೇ. ಎಮೌಂಟ್ ಹಾಕಿದ್ರೆ ಈ ಮ್ಯಾಚ್ ನೀವೇ ಗೆದ್ರೂ ಚಿಂತೆ ಇಲ್ಲ, ಆದರೆ ಎಮೌಂಟ್ ಹಾಕ್ಬಾರ್ದಿತ್ತು, ನಾವೇನೋ ಎಮೌಂಟ್ ಹಾಕ್ಬಾರ್ದಿತ್ತು. ಸೊ ಈ ಮ್ಯಾಚಲ್ಲಿ ಮಾಸಾಗಿ ರೆಡಿ ಆಗ್ತೀವಿ, ನಾವಂತರೂ ಯಾರನ್ನೂ ಬಿಡೋಲ್ಲ, ಫಸ್ಟನ್ನು ಹೊಡೆದ್ಬಿಡ್ತೀವಿ. ಈ ಮ್ಯಾಚಲ್ಲಿ ಏನಾಗುತ್ತೆ ಅಂದ್ಬಿಟ್ಟು ನೋಡಿ, ಈ ಮ್ಯಾಚಲ್ಲೂ ನಾನೇ ಫಸ್ಟ್ ಹೊಡೆದು ಬಿಡ್ತಾರೆ ಅಷ್ಟೇ. ಯಾಕಂತಂದರೆ ನಾನು ರಶ್ ಮಾಡೋಕೆ ಹೋಗ್ಬಿಡ್ತೀನಿ, ಅದಕ್ಕೆ ಸೈಲೆಂಟಾಗಿ ಅಟ್ಯಾಕ್ ಮಾಡಿದ್ರೆ ಏನಾಗಲ್ಲ, ಸೀದಾ ಒಂದೇ ಸಲ ರಶ್ ಮಾಡಿ ಹೋಗ್ಬಿಡ್ತೀನಿ. ಅವ್ರು ರೆಡಿ ಸ್ಕ್ವಾಡ್ ಬಂದುಬಿಡ್ತಾರೆ, ಹೊಡೆದು ಬಿಡ್ತಾರೆ ಅಷ್ಟೇ. ಆದರೆ ನಮ್ಮ ಸ್ಕ್ವಾಡಲ್ಲಿ ಹಂಗೆ ಬರ್ತಾರ ಇಲ್ಲ, ಅದಕ್ಕೆ ಒಬ್ಬೊಬ್ಬರು ನನ್ನ ಕಡೆ ಹೋಗ್ತಾರೆ, ಅವರು ಒಬ್ಬೊಬ್ಬರು ಇರೋನ್ನ ಇಡೀ ಸ್ಕ್ವಾಡ್ ಹಿಡ್ಕೊಂಡು ಮುಗಿಸ್ಬಿಡ್ತಾರೆ ಅಷ್ಟೇ. ತಗೊಳ್ಳಿ ಅಯ್ಯೋ ಇಡೀ ಸ್ಕ್ವಾಡ್ ಬಂದುಬಿಡ್ತಾರೆ ಗುರು. ಇಲ್ಲೇ ನೋಡಿ ಇಡೀ ಸ್ಕ್ವಾಡ್ ಬಂದುಬಿಡ್ತು. ಅಲ್ಲಿ ನೋಡಿ ನಾವಿಲ್ಲಿ ವಾಲ್ ಹಾಕೋಣ ಅಷ್ಟೊತ್ತಿಗೆ ಅಲ್ಲೋಕೆ ಅದನ್ನಲ್ಲ ಅಲ್ಲಿ ಮೇಲೆ ಹೋಗ್ಬಿಟ್ಟೆ. ನಾನು ಇಲ್ಲೇ ಇದ್ದರೆ ವಾಲ್ ಹೊಡೆದು ಬಿಡ್ತಾರೆ ಅಂಥೇಳಿ ನಾನು ಈ ಕಡೆ ಸೈಡ್ ಬಂದೆ. ಈ ಕಡೆ ಸೈಡ್ ನೋಡಿ ಸಖತ್ತಾಗಿ ಕೊಟ್ಟ ಮಾತ್ರ ಡ್ಯಾಮೇಜ್. ಈಗ ತೆರೆದು ಕೊಡ್ತೇನೆ ನೋಡಿ. ಇಲ್ಲ ಗ್ರೆನೇಡ್ ಹಾಕ್ತಾ ನೋಡಿ, ಈಗ ಸಖತ್ತಾಗಿ ಡ್ಯಾಮೇಜ್ ಕೊಡುತ್ತೆ. ಇನ್ನೊಂದು ಗ್ರೆನೇಡ್ ಹಾಕ್ತಾ ನೋಡಿ ಅಯ್ಯಪ್ಪ ನೋಡಿ, ಇನ್ನೊಂದು ಗ್ರೆನೇಡ್ ಹಾಕ್ತಾ ನಾಲ್ಕಾಗ್ಬಿಟ್ಟೆ ಅಷ್ಟೇ. ನೋಡಿ ಈಗ ನನ್ನ ಟೀಮೇಟ್ಸೇ ರಿವೈವ್ ಮಾಡೋ ಅಂತ ಕರೆದೆ, ಅಷ್ಟೊತ್ತಿಗೆ ಅವ್ನು ಬರಲಿಲ್ಲ ನೋಡಿ, ಕಿಲ್ಲೇ ತೆಗೆದ್ಬಿಟ್ಟ ಅಷ್ಟೇ. ಫಸ್ಟಿಗೆ ನನ್ನೇ ಸೇರಿಸ್ಬಿಟ್ಟ ಅಷ್ಟೇ. ನೆಕ್ಸ್ಟಿಗೆ ಇವನು ಹೊಡಿತಾನೆ ನೋಡಿ, ಇವನು ಮೇಲಿದ್ರೆ ಬಿಡ್ತಾನ ಅಷ್ಟೇ ನೋಡಿ. ಈಗ ಬರ್ತಾನೆ 4 ಹಾಕ್ತಾನೆ ಅಷ್ಟೇ, ವಾಲ್ ಹೊಡೆದ್ಬಿಟ್ಟು 4 ಮಾಡಿಬಿಟ್ಟ ಅಷ್ಟೇ. ಈಗ ಇವನು ಹೊಡಿತಾನೆ ನೋಡಿ, ಈಗ ಇವನೇ ಅನ್ಸುತ್ತೆ ಈ ಮ್ಯಾಚ್ ಬಯ್ಯ ಮಾಡಿಸೋದು. ಈಗ ನೋಡಿ ಇವನು ನೋಡಿದ್ರೆ ಇಲ್ಲಿದ್ದಾನೆ ಅನ್ಕೊಂಡು ಹೋದ್ರೆ ಅವ್ನು ಕೆಳಗೆ ಹಾರ್ಬಿಟ್ಟ ಅಷ್ಟೇ. ಈಗ ಅಲ್ಲೋಕಿಗೆ ನೋಡಿ ಮೇಲಿದ್ದಾನೆ ಮುಗಿಸ್ಬಿಟ್ರು. ಇನ್ನೊಂದಿಬ್ರು ಇದ್ದಾರೆ ಅವ್ರ ಕಡೆ, ಒಬ್ಬನು 4 ಆಗಿದೆ ನೀವು ಅನಿಸೋದಾಗ, ಇನ್ನೊಂದಿಬ್ರು ಅವ್ರ ಕಡೆ ನಮ್ಮ ಕಡೆ ಅವರಿಬ್ರು ನೋಡಿ. ಈಗ ಇವನಿಗೆ ಹೊಡೆದ ನೋಡಿ MP40 ಸಖತ್ತಾಗಿ ಹೊಡೆದ ನೋಡಿ, ಸಖತ್ತಾಗಿ ವಾಲ್ ಹೊಡ್ಯಾಕಂತ ಹಂಗೆ ಆಗ್ತಾ, ಆದರೆ ಅದು ಪಕ್ಕದಾಗ ಹೋಗ್ಬಿಡ್ತಾ ಒಂದು ಟೀಮ್ ಹುಷಾರು ಕವರಿಗೆ ಬಾ ಅಷ್ಟೇ ನೋಡಿ. ಅಂತ ಮ್ಯಾಚ್ 4 ಜನ ಹೊಡೆದ್ಬಿಟ್ಟು ಅಂತ ಮ್ಯಾಚ್ ಬಯ್ಯ ಮಾಡಿಸ್ಬಿಟ್ಟ ಅಷ್ಟೇ. ನಿಮಗೇನಾದ್ರು ಈ ಕ್ಲಾಸ್ ಕ್ವಾರ್ಟರ್ ಮ್ಯಾಚ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಯಾವುದಕ್ಕೂ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಬೇಕಂತೇಳಿ. ಓಕೆ ಗಾಯ್ಸ್.